ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಹಬ್ಬನೇ ಈ ನಾಗರ ಪಂಚಮಿ. ನಾಗರ ಪಂಚಮಿ ದಿನ ನಾಗಪ್ಪನಿಗೆ ತನಿ ಎರೆದು ಅಂದರೆ ಹಾಲನ್ನು ಹಾಕಿ, ನೀನು ತಣ್ಣಗಿರು, ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಆರೋಗ್ಯದ ಸಮಸ್ಯೆಯನ್ನು ಕೊಡಬೇಡ, ಚರ್ಮ ವ್ಯಾಧಿಗಳನ್ನು ಕೊಡಬೇಡ, ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸರ್ಪದೋಷ ಇದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗಿ ನಮ್ಮ ಕುಟುಂಬದ ವಂಶಾಭಿವೃದ್ಧಿ ಆಗಲಿ ಅಂತ ನಾಗಪ್ಪನ ಭಕ್ತಿಯಿಂದ ಬೇಡ್ಕೊಳ್ಳೋ ಹಬ್ಬನೇ ಈ ನಾಗರ ಪಂಚಮಿ. ಜೊತೆಗೆ ಈ ಹಬ್ಬವನ್ನು ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಕರೀತಾರೆ. ಯಾಕಂದರೆ ನಾಗಪ್ಪನಿಗೆ ತನಿ ಎರೆದು, ಹುತ್ತಕ್ಕೆ ತನಿ ಎರೆದು, ಹುತ್ತದ ಮಣ್ಣನ್ನು ತಗೊಂಡು ಬಂದು ಆ ಹುತ್ತದ ಮಣ್ಣಿನಿಂದ ಅಣ್ಣನ ಬೆನ್ನನ್ನು ತೊಳೆಯುವಂಥ ಪದ್ಧತಿನೂ ಕೂಡ ಇದೆ. ಇನ್ನು ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾಗರಕಲ್ಲು ಅಥವಾ ಹುತ್ತದ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ನಾಗರ ಪಂಚಮಿ ಪೂಜೆಯನ್ನು ಮನೆಯಲ್ಲೇ ಯಾವ ರೀತಿ ಸರಳವಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ನಾಗಪ್ಪನನ್ನು ಶ್ರಾವಣ ಮಾಸದಲ್ಲಿ ಬರುವಂಥ 4ನೇ ದಿನ ಹಾಗೆ 5ನೇ ದಿನ ಆಚರಣೆ ಮಾಡಲಾಗುತ್ತೆ. 4ನೇ ದಿನ ಆಚರಣೆ ಮಾಡೋರು ನಾಗ ಚೌತಿ ಅವತ್ತು ಆಚರಣೆ ಮಾಡ್ತಾರೆ. 5ನೇ ದಿನ ಆಚರಣೆ ಮಾಡೋರು ನಾಗ ಪಂಚಮಿ ದಿನ ಆಚರಣೆ ಮಾಡ್ತಾರೆ. ನಾಗಪ್ಪನನ್ನು ಪೂಜೆ ಮಾಡೋದಕ್ಕೆ ತುಂಬ ಮಡಿಯಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ಮೊದಲಿಗೆ ದೇವ್ರ ಕಟ್ಟೆ ಮೇಲಾಗಲಿ ಅಥವಾ ಒಂದು ಪೀಠದ ಮೇಲಾಗಲಿ ನಾಗಪ್ಪನ ಒಂದು ರಂಗೋಲಿಯನ್ನು ಹಾಕ್ಕೊಳ್ಬೇಕು. 2 ಜೋಡಿ ನಾಗಪ್ಪನನ್ನೇ ಹಾಕಬೇಕು, ಒಂದೇ ಒಂದು ಹಾಕಬಾರ್ದು. ಜೋಡಿ ಇವಾಗ ನಾಗಪ್ಪನನ್ನು ಹಾಕ್ಕೊಂಡಿದ್ದ ನಂತರ ಒಂದು ಚಿಕ್ಕದಾದ ಪೀಠವನ್ನು ಇಟ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ನಮ್ಮ ಮನೆಯಲ್ಲಿರುವಂತಹ ನಾಗಪ್ಪನ ವಿಗ್ರಹವನ್ನು ನೀಟಾಗಿ ತೊಳೆದು ಅಭಿಷೇಕವನ್ನು ಮಾಡಿ, ಅನಂತರ ಆ ಒಂದು ವಿಗ್ರಹಕ್ಕೆ ಗಂಧವನ್ನು ಹಚ್ಚಿ, ಕುಂಕುಮವನ್ನು ಹಚ್ಚಿ, ಒಂದು ತಟ್ಟೆಯ ಒಳಗಡೆ ನಾಗಪ್ಪನ ವಿಗ್ರಹವನ್ನು ನಾನು ಆ ಪೀಠದ ಮೇಲೆ ಇಡ್ತಾ ಇದ್ದೀನಿ. ತಟ್ಟೆ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ನಾವು ಕೊನೆಯಲ್ಲಿ ಹಾಲು ಎರಿತೀವಲ್ವ, ಹಾಗಾಗಿ ಆ ಹಾಲೆಲ್ಲ ಕೆಳಗಡೆ ಚೆಲ್ಲೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ತಟ್ಟೆ ಇಟ್ಟಿದ್ದೀನಿ. ಇವಾಗ 2 ದೀಪಗಳನ್ನು ಇಟ್ಕೊಂಡು ದೀಪಗಳಿಗೆ ಎಣ್ಣೆ ಬತ್ತಿ ಎಲ್ಲ ಹಾಕ್ತಾಯಿದ್ದೀನಿ. ಯಾವುದೇ ರಂಗೋಲಿ ಹಾಕಿದ್ರೂ ಅದನ್ನು ಹಾಗೆ ಬಿಡಬಾರ್ದು, ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕಾಗತ್ತೆ. ಇನ್ನು ಕೆಲವೊಬ್ಬರು ನಾಗ ಚೌತಿ ದಿನ 2 ಜೋಡಿ ನಾಗಪ್ಪ ಮನೆ ಒಳಗಡೆ ಬರ್ತಾ ಇರೋ ರೀತಿ ಹಾಕ್ತಾರೆ. ಪಂಚಮಿ ದಿನ ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ರೀತಿ ಹೊಸ್ತಿಲ ಹತ್ರ ರಂಗೋಲಿಯನ್ನು ಹಾಕ್ಕೊಳ್ತಾರೆ. ಇವಾಗ ನಾನು 2 ದೀಪಗಳನ್ನು ಹಚ್ಕೊಂಡಿದ್ದೀನಿ. ದೀಪಗಳಿಗೆ ಹೂಗಳನ್ನು ಇಟ್ಟು, ದೀಪಗಳಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಿನಲ್ಲಿ ಈ ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ, ಈ ಪೂಜೆ ಮಾಡ್ತಾ ಇರೋವಂಥ ಫಲ ನನಗೆ ದಕ್ಕಲಿ ಅಂತ ಕೇಳಿಕೊಂಡು ನಾಗಪ್ಪನಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿದ್ದೀನಿ. ಇವಾಗ ನಾಗಪ್ಪನಿಗೆ ಹೂಗಳನ್ನು ಅರ್ಪಿಸಬೇಕು. ಹೂವಲ್ಲಿ ನಾಗಪ್ಪನಿಗೆ ತುಳಸಿ ಶ್ರೇಷ್ಠ ಅಂತ ಹೇಳ್ತಾರೆ, ಹಾಗಾಗಿ ತುಳಸಿಯನ್ನು ನಾನು ದೇವರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಬೇರೆ ಹೂಗಳನ್ನು ಕೂಡ ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಅನಂತರ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಬೇಕಾಗತ್ತೆ. ಹಾಗೆ ಕೆಲವರು ಅಂಗದಾರ ಅಂತ ಹಾಕ್ತಾರೆ, ಅಂದರೆ 3 ಎಳೆ ದಾರವನ್ನು, ಸಪ್ಪೆ ದಾರವನ್ನು, ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ, ಅರಿಶಿನವನ್ನು ಹಚ್ಚಿ ಆ ಒಂದು ದಾರವನ್ನು ಕೂಡ ನಾಗಪ್ಪನಿಗೆ ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು. ಇವಾಗ ಧೂಪದ ಸ್ಟಿಕ್ಕನ್ನು ಹಚ್ಕೊಂಡು ಧೂಪವನ್ನು ಹಚ್ಚಿ ಇಟ್ಟಿದ್ದೀನಿ. ದೇವರನ್ನು ಆವಾಹನೆ ಮಾಡ್ತಾಯಿದ್ದೀವಿ. ಹಾಗೆ ನಾಗಪ್ಪನ ನೈವೇದ್ಯಕ್ಕೂ ಕೂಡ ವಿಶೇಷವಾದಂತಹ ಮಹತ್ವವಿದೆ. ಹಾಗಾಗಿ ನೈವೇದ್ಯವನ್ನು ಕೂಡ ನಾಗಪ್ಪನ ಮುಂದೆ ತೆಗೆದಿಡ್ತಾ ಇದ್ದೀನಿ. ಒಂದು 3-4 ಥರದ ಹಣ್ಣು, ಜೊತೆಗೆ ನಾಗಪ್ಪನಿಗೆ ಉಂಡೆಗಳಂದರೆ ತುಂಬ ಇಷ್ಟ. ಹಸಿ ಅಕ್ಕಿ ತಂಬಿಟ್ಟು, ಚಿಗಳಿ ಉಂಡೆ, ನೆನೆಸಿರೋವಂಥ ಕಡಲೆಕಾಳು, ನೆನೆಸಿರೋವಂಥ ಅಕ್ಕಿ ಮತ್ತು ಕಡಲೆಬೇಳೆ, ಇದೆಲ್ಲದನ್ನು ಕೂಡ ನೈವೇದ್ಯಕ್ಕೆ ಇಟ್ಕೊಳ್ಬೇಕು. ಇದ್ರ ಜೊತೆ ಸೌತೆಕಾಯಿ, ಹುತ್ತದ ಹತ್ರ ಹೋಗ್ತೀರಾ ನೀವು ತನಿ ಎರೆಯೋದಕ್ಕೆ ಅಂತಂದರೆ ಇದೆಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ನೀವು ಹೋಗಬೇಕು. ಒಂದು ಬಾಳೆ ಎಲೆ ಮೇಲೆ ನಾಗಪ್ಪನಿಗೆ ತೊಗೊಂಡೋಗಿರೋವಂಥ ಎಲ್ಲದನ್ನು ಕೂಡ ನೈವೇದ್ಯವನ್ನು ಇಟ್ಟು ಅನಂತರ ಪೂಜೆಯನ್ನು ಮಾಡಬೇಕಾಗತ್ತೆ. ನೈವೇದ್ಯಕ್ಕೆ ಕೆಲವೊಂದು ಥರದ ಮಾಡ್ತಾರೆ. ಅಂದರೆ ಕೆಲವೊಬ್ಬರು ಎಣ್ಣೆಯಲ್ಲಿ ಕರೆದಿರೋವಂಥ ತಿನಿಸುಗಳನ್ನು ಕೂಡ ನೈವೇದ್ಯಕ್ಕೆ ಇಡ್ತಾರೆ. ಆದರೆ ನಾಗಪ್ಪನಿಗೆ ಕರೆದಿರೋ ಅಂಥದ್ದು, ಹುರಿದಿರೋ ಅಂಥದ್ದು, ಒಗ್ಗರಣೆ ಹಾಕಿರೋವಂಥದ್ದು ಯಾವುದು ಇಡೋದಕ್ಕೆ ಬರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆವತ್ತಿನ ದಿನ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಬಳಸಬಾರ್ದು, ಒಗ್ಗರಣೆ ಹಾಕಬಾರ್ದು, ಹೆಂಚು ಮೇಲೆ ದೋಸೆ ಎರಿಯುವಂಥದ್ದು ಅದೆಲ್ಲ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಹಬೆಯಲ್ಲಿ ಬೇಯಿಸಿರುವಂತಹ ಕಡುಬನ್ನು ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಇವಾಗ ಕೊನೆಯದಾಗಿ ಎಲ್ಲನೂ ನೈವೇದ್ಯಕ್ಕೆ ತೆಗೆದಿಟ್ಟಿದ್ದಾಯಿತು. ಒಂದು ಲೋಟದಲ್ಲಿ
ಹಸಿ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಹಸಿ ಹಾಲನ್ನು ತನಿ ಎರಿಯೋದಕ್ಕೆ ಅಂತ. ನಾವು ಕಾಯಿಸಿರೋಂಥ ಹಾಲನ್ನು ತನಿ ಎರಿಯೋದಕ್ಕೆ ಬರೋದಿಲ್ಲ, ಹಸಿ ಹಾಲನ್ನೇ ಬಳಸಬೇಕು. ಅನಂತರ ಇವಾಗ ಅಗರಬತ್ತಿ ಹಚ್ಕೊಂಡು ಧೂಪ ಮಾಡಿ ಅನಂತರ ಅರ್ಚನೆಯನ್ನು ಮಾಡಬೇಕು. ಅರ್ಚನೆಯನ್ನು ಮಾಡುವಾಗ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಅರ್ಚನೆ ಬುಕ್ಕಲ್ಲಿ ನಿಮಗೆ ಸಾಕಷ್ಟು ದೇವರುಗಳ ಅರ್ಚನೆ ಮಾಡೋದಕ್ಕೆ ಅಷ್ಟೋತ್ತರಗಳು ಸಿಕ್ಕುತ್ತೆ. ಒಂದು ಬುಕ್ಕಲ್ಲಿ ಎಲ್ಲ ದೇವರ ಅಷ್ಟೋತ್ತರವೂ ಕೂಡ ಆ ಬುಕ್ಕಲ್ಲಿರುತ್ತೆ. ಅಂಥದ್ದೊಂದು ಬುಕ್ ತಂದಿಟ್ಕೊಂಡ್ರೆ ಲಕ್ಷ್ಮೀದು, ಗಣೇಶಂದು, ಶಿವಂದು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿದು, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಎಲ್ಲ ದೇವರ ಅಷ್ಟೋತ್ತರವೂ ಕೂಡ ಆ ಬುಕ್ಕಲ್ಲಿ ಇರುತ್ತೆ. ನೀವು ನೋಡಿಕೊಂಡು ಯಾವ ದೇವ್ರದ್ದು ಬೇಕೋ ಆ ದೇವ್ರದ್ದನ್ನು ನೀವು ಅಷ್ಟೋತ್ತರವನ್ನು ಹೇಳ್ಬೋದು. ನಾನು ಕೂಡ ಹಾಗೆ ಮಾಡೋದು. ಒಂದು ಬುಕ್ಕನ್ನು ತೆಗೆದು ಇಟ್ಕೊಂಡಿದ್ದೀನಿ. ಆ ಬುಕ್ಕಲ್ಲಿ ಎಲ್ಲ ದೇವರ ಅಷ್ಟೋತ್ತರ ಇದೆ. ಆ ಅಷ್ಟೋತ್ತರವನ್ನು ನೋಡಿಕೊಂಡು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ತೀನಿ. ಅನಂತರ ಇವಾಗ ಮತ್ತೆ ಧೂಪವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ತೋರಿಸ್ಬೇಕು. ನೈವೇದ್ಯಕ್ಕೆ ನಾವು ಏನೇನು ಇಟ್ಟಿದ್ದೀವೋ ಅದೆಲ್ಲದನ್ನು ಕೂಡ ದೇವರಿಗೆ ತೋರಿಸ್ಬೇಕಾಗತ್ತೆ. ಹಣ್ಣುಗಳಿಟ್ಟಿದ್ರೆ ಹಣ್ಣುಗಳನ್ನು ನೈವೇದ್ಯ ಮಾಡೋದು, ಉಂಡೆಗಳಿಟ್ಟಿದ್ರೆ ಉಂಡೆಗಳನ್ನು ಕೂಡ ನೈವೇದ್ಯ ಮಾಡಿ ಹಣ್ಣುಗಳ ತೊಟ್ಟನ್ನು ಮುರಿಬೇಕು. ಹಾಗೆ ವೀಳ್ಯದೆಲೆ, ತಾಂಬೂಲ ಇಟ್ಟಿರ್ತೀವಲ್ಲ ನಾವು, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಅದರ ತೊಟ್ಟನ್ನು ಕೂಡ ಮುರಿದು 3 ಸಲ ಉದ್ಧರಣೆಯಲ್ಲಿ ನೀರನ್ನು ಅದ್ರ ಸುತ್ತಿ ಕೆಳಗಡೆ ನೆಲಕ್ಕೆ ಬಿಡಬೇಕು ಭೂಮಿ ತಾಯಿಗೆ. ನೈವೇದ್ಯ ಆದ ನಂತರ ಎರಡೂ ಕೈಯಲ್ಲಿ ದೇವ್ರ ಕಡೆಗೆ ಆ ನೈವೇದ್ಯವನ್ನು ತೋರಿಸಿ ಸ್ವೀಕರಿಸು ತಂದೆ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಇವಾಗ ಮಹಾಮಂಗಳಾರತಿ ಮಾಡೋದಕ್ಕಿಂತ ಮುಂಚೆನೇ ನಾವು ಹಸಿ ಹಾಲನ್ನು ತೆಗೆದಿಟ್ಟಿದ್ವಲ್ಲ, ಆ ಹಸಿ ಹಾಲನ್ನು ಈ ನಾಗಪ್ಪನಿಗೆ ತನಿಯನ್ನು ಎರಿಬೇಕು. ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನವೂ ಕೂಡ ನಾಗಪ್ಪನಿಗೆ ತನಿಯನ್ನು ಎರಿಬೇಕು. ನೋಡಿ, ಮನೆಯಲ್ಲಿ ಯಾರು ನಾಗಪ್ಪನ ವಿಗ್ರಹ ಇಟ್ಕೊಂಡಿರ್ತೀರೋ ಅವರು ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಮನೆಯಲ್ಲಿ ನಾಗಪ್ಪನ ವಿಗ್ರಹ ಇಟ್ಕೊಂಡಿಲ್ಲ ಅಂತ ಅನ್ನೋರು ಹುತ್ತದ ಹತ್ರ ಅಥವಾ ನಾಗರಕಲ್ಲ ಹತ್ರ ಹೋಗಿನೇ ಪೂಜೆ ಮಾಡಬೇಕಾಗತ್ತೆ. ಮನೆಯಲ್ಲಿ ವಿಗ್ರಹ ಇಟ್ಕೊಂಡವರು ಮನೆಯಲ್ಲೇ ಪೂಜೆ ಮಾಡಿದ್ರೆ ನೀವು ಹುತ್ತದ ಹತ್ರ ಹೋಗಿ ಪೂಜೆ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಅಕಸ್ಮಾತ್ ಹೋಗಲೇಬೇಕು, ಪೂಜೆ ಮಾಡಲೇಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಹೋಗಿ ಪೂಜೆ ಮಾಡ್ಬೋದು, ಮಾಡಬಾರ್ದು ಅಂತ ಏನೂ ಇಲ್ಲ. ಇವಾಗ ಎಲ್ಲರ ಮನೆಯಲ್ಲೂ ಕೂಡ ನಾಗಪ್ಪನ ವಿಗ್ರಹ ಇರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಹುತ್ತದ ಮಣ್ಣನ್ನು ಒಂದು ಸ್ವಲ್ಪ ತೊಗೊಂಡು ಬಂದು ಒಂದು ಬಟ್ಲಲ್ಲಿಟ್ಟು ಅದನ್ನೇ ನಾಗಪ್ಪ ಅಂದ್ಕೊಂಡು ಪೂಜೆ ಮಾಡ್ಬೋದು. ಅಥವಾ ಅರ್ಶಿಣದಲ್ಲಿ ನಾಗಪ್ಪನನ್ನು ಮಾಡಿ ಅದಕ್ಕೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಇವಾಗ ನಾನು ರಂಗೋಲಿ ಹಾಕಿದ್ದೀನಲ್ಲ, ಆ ಥರ ರಂಗೋಲಿ ಹಾಕಿ ಅದೇ ರಂಗೋಲಿಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ನಮ್ಮ ಮನಸ್ಸಿನ ಭಾವ ಅಷ್ಟೇ, ನಮ್ಮ ಭಕ್ತಿ ಮುಖ್ಯ ಅಷ್ಟೇ. ನೈವೇದ್ಯ ಆದಮೇಲೆ ಮಹಾಮಂಗಳಾರತಿ ಮಾಡಿದ್ದೀನಿ. ಮಹಾಮಂಗಳಾರತಿ ಆದಮೇಲೆ ಕೆಂಪು ನೀರಿನ ಆರತಿಯನ್ನು ಮಾಡ್ತಾಯಿದ್ದೀನಿ. ಕೆಂಪು ನೀರಿನ ಆರತಿ ಮಾಡಿದಾದಮೇಲೆ ಕೆಲವರು ಸಪ್ಪೆ ದಾರದಲ್ಲಿ 3 ಸಲ ಅಥವಾ 5 ಸಲ ಹುತ್ತವನ್ನು ಅಥವಾ ನಾಗರಕಲ್ಲನ್ನು ಸುತ್ತುತ್ತಾರೆ. ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಖಂಡಿತವಾಗ್ಲೂ ನೀವು ಕೂಡ ಆ ರೀತಿ ದಾರವನ್ನು ಸುತ್ತಿ ಆನಂತರ ಮನೆಗೆ ಬರಬೇಕು. ಮನೆಯಲ್ಲಿ ಪೂಜೆ ಮಾಡೋರು ನೀವು ದಾರದಲ್ಲಿ ಸುತ್ತೋದಾದರೆ ಅಲ್ಲೇ ದಾರದಲ್ಲಿ ಸುತ್ತಿ ಆನಂತರ ಕೆಂಪು ನೀರಿನ ಆರತಿ ಮಾಡಿರ್ತೀರಲ್ಲ, ಸಂಜೆಗೆ ನೀವು ದೇವರನ್ನು ವಿಸರ್ಜನೆ ಮಾಡಬೇಕು. ದೇವ್ರ ಮೇಲಿರುವಂಥ ಹೂವನ್ನು ಬಲಭಾಗಕ್ಕೆ ಕೈಯಲ್ಲಿ ಕೆಳಗಡೆ ಈ ರೀತಿ ಅಂತ ಅಂದರೆ ವಿಸರ್ಜನೆ ಆಗತ್ತೆ. ಅನಂತರ ನೀವು ಮಾರನೇ ದಿನ ಮತ್ತೆ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಯನ್ನು ಮಾಡಿ ದೇವರನ್ನು ಎತ್ತಿಟ್ಕೊಳ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾಗಪ್ಪನ ಪೂಜೆಯನ್ನು ನಾಗರ ಪಂಚಮಿ ದಿನ ಯಾವ ರೀತಿ ಮನೆಯಲ್ಲೇ ಸರಳವಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.